ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. 6 ವರ್ಷ ಆಯ್ತಲ್ಲ ನೀವು ನನ್ನ ವಾಯ್ಸ್ನ ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡಿ. ಸುಮಾರು ಜನ 6 ವರ್ಷದಿಂದ ನನ್ನ ಫಾಲೋ ಮಾಡ್ತಾರೆ. ಪ್ರತಿ ವ್ಲಾಗ್ ಹಾಕಿದಾಗಲೂ ಒಂದು ಮೋಟಿವೇಟ್ ಮಾಡ್ತಾರೆ, ಒಂದು ಸಣ್ಣ ಕಮೆಂಟಿಂದ ನನಗೆ ಪ್ರೀತಿ ತೋರಿಸ್ತಿದ್ದಾರೆ, ನನ್ನ ಜೊತೆ ಇದ್ದೀನಿ ಅಂತ ಒಂದು ಭರವಸೆ ಕೊಡ್ತಾರೆ. 2025 ಹೋಗೋದಕ್ಕೂ ಮುಂಚೆ, ಅದಕ್ಕೆ ಗುಡ್ ಬೈ ಹೇಳೋದಕ್ಕೂ ಮುಂಚೆ, ಈ ವರ್ಷದಲ್ಲಿ ನಾವು ಏನು ಮಾಡಿದ್ವಿ, ಏನು ಕಲ್ತ್ವಿ, ಏನು ಒಳ್ಳೇದಾಯಿತು, ಏನು ಕೆಟ್ಟದನ್ನಾಯಿತು, ಇದನ್ನೆಲ್ಲ ಒಂದು ಸತಿ ರೀಕಾಲ್ ಮಾಡ್ಕೊಂಡು, ನಮ್ಮ ಜೊತೆಗೆ ಎಷ್ಟು ಜನ ಇದ್ದರು, ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು, ಒಂದು ಸತಿ ರೀಕಾಲ್ ಮಾಡಿಕೊಂಡು ನೆಕ್ಸ್ಟ್ ಇಯರ್ಗೆ ಸ್ಟೆಪ್ ಇಡ್ತಾ 2026ರಲ್ಲಿ ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ಒಂದು ಉದ್ದೇಶ ಇಟ್ಕೊಂಡು ಹೊಸ ನಿರ್ಧಾರಗಳ ಜೊತೆಗೆ ಹೊಸ ವರ್ಷಕ್ಕೆ ಕಾಲಿಡೋಣ. ಸುಮಾರು ಜನ ನಮಗೆ ಬೆನ್ನೆಲುಬಾಗಿ ನಿಲ್ತಾರೆ, ಕೆಲವರು ಬೆನ್ನಿಗೆ ಜೂರಿ ಹಾಕ್ತಾರೆ, ಜೊತೆಲೇ ಇದ್ಕೊಂಡು ಕೆಟ್ಟದ್ದನ್ನು ಬಯಸ್ತಾರೆ. ಇರಲಿ ಬಿಡಿ, ಜೀವನದಲ್ಲಿ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ಪಾಠಗಳನ್ನು ಕಲಿಸ್ಕೊಟ್ಟು ಹೋಗ್ತಾನೆ. ಆ ವ್ಯಕ್ತಿನ ನಾವು ಮರ್ತು ಹೋಗ್ಬೋದು, ಆದರೆ ಅವರಿಂದ ಕಲ್ತಿರೋಂಥ ಪಾಠನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ನಿಮಗೆಲ್ಲ ಒಂದು ಮೋಟಿವೇಶನ್ ಮಾಡುವಂಥ ಒಂದೇ ಒಂದು ಮಾತು ಹೇಳ, ಡಿಪೆಂಡೆನ್ಸಿ ಅಂತ ಅದನ್ನು ಮೊದಲು ನಾವು ಬಿಡಬೇಕು. ಎಷ್ಟು ನಾವು ಡಿಪೆಂಡ್ ಆಗ್ತೀವೋ ಅಷ್ಟು ನಾವು ಸೋಂಬೇರಿ ಆಗ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಮನೆ ಕೆಲಸದ ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ, ಮನೆ ಕೆಲಸಕ್ಕೆ ಅಂತ ಯಾರನ್ನಾರು ಒಬ್ಬರನ್ನ ಇಟ್ಕೋತಾರೆ. ಅದು ಬಟ್ಟೆ ಒಗ್ಯೋಕ್ಕಿರ್ಬೋದು, ಮನೆ ಗುಡಿಸೋರ್ಸೋಕ್ಕಿರ್ಬೋದು, ಯಾವುದಾದ್ರು ಒಂದು ಕೆಲಸಕ್ಕೆ. ಈಗಂತೂ ಕುಕ್ ಕೂಡ ಬರ್ತಾರೆ ಮನೆಗೆ, ಅಂದರೆ ಅಡುಗೆ ಮಾಡಿ ಬಡಿಸ್ಬಿಟ್ಟು ಹೋಗೋದಕ್ಕೂ ಬರ್ತಾರೆ. ಸೊ ಎಷ್ಟು ನಾವು ಡಿಪೆಂಡ್ ಆಗ್ತಾ ಹೋಗ್ತೀವೋ ಅಷ್ಟು ಸೋಂಬೇರಿಗಳಾಗ್ತೀವಿ, ಅಷ್ಟೇ ನಮ್ಮಲ್ಲಿ ಒಂದು ನೆಗ್ಲಿಜೆನ್ಸಿ ಬೆಳೆಯುತ್ತೆ. ಸೊ ಅಂದರೆ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋಷ್ಟು ಶಕ್ತಿನೇ ಕಳ್ಕೊಂಡ್ಬಿಟ್ರೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆದಷ್ಟು ನಮ್ಮ ಒಂದು ರೆಸ್ಪೆಕ್ಟ್ನ ಅಥವಾ ನಮ್ಮ ಬೆಲೆನ ನಾವು ಅಲ್ಲೇ ಕಳ್ಕೊಂಡ್ಬಿಡ್ತೀವಿ. ಹಾಗಂತ ಎನರ್ಜಿ ಮೀರಿ ಕೆಲಸ ಮಾಡಬೇಕು, ಮನೆಯವರೆಲ್ಲ ಕೆಲಸನ ನಾನು ಒಬ್ಬಳೇ ಮಾಡ್ತೀನಿ ಅಂತ ಮಾಡೋದಿಲ್ಲ. ಅಟ್ಲೀಸ್ಟ್ ನಮ್ಮ ಕೆಲಸಗಳನ್ನು ನಾವು ಯಾರ ಮೇಲೂ ಡಿಪೆಂಡ್ ಆಗದೆ ಮಾಡ್ಕೊಳ್ಳೋವಂಥ ಕೆಲಸಗಳಿಗೆ ಎಲ್ಲಿವರೆಗೂ ನಾವು ಮಾಡ್ಕೋತೀವಿ ಅಲ್ಲಿವರೆಗೂ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡುತ್ತೆ. ಯಾವಾಗ ನಾವು ಸೋಂಬೇರಿಗಳಾಗ್ತೀವಿ ಆವಾಗ ಒಂದೊಂದೇ ಕಾಯಿಲೆಗಳು ತಾನಾಗೆ ನಮ್ಮನ್ನು ಹುಡ್ಕೊಂಡು ಬರ್ತಾ ಹೋಗುತ್ತೆ. ಬೆಳಗ್ಗೆ ತಿಂಡಿಗೆ ಇವತ್ತು ರವೆ ಇಡ್ಲಿ ಮಾಡ್ತಾ ಇದ್ದೀನಿ. ರವೆ ಇಡ್ಲಿ ಮಾಡೋದಕ್ಕೆ ಮೊದಲು ರವೆನ ಮೊಸರು ಮತ್ತು ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೆ. 1 ಕಪ್ ರವೆಗೆ ಅರ್ಧ ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಬೇಕು. 10 ನಿಮಿಷದ ನಂತರ ಚೆನ್ನಾಗಿದು ನೆಂದಿರುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕಲಿಸ್ಕೋಬೇಕು. ನಾನಿಲ್ಲಿ ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆನ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ಇದು ಇನ್ಸ್ಟೆಂಟ್ ಇಡ್ಲಿ ಆಗಿರೋದ್ರಿಂದ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಈನೋ ಹಾಕ್ಕೊಂಡು ಇಡ್ಲಿ ಮಾಡ್ಕೋಬೇಕು. ನೀವು ಅಬ್ಸರ್ವ್ ಮಾಡಿದ್ರೆ ನಾನಿಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿದೆ. ಹೀಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯೋಚನೆ ಮಾಡ್ತಾ ಕೆಲಸ ಮಾಡ್ತಿರ್ತೀವಿ, ಏನೋ ಕೆಲವು ತಪ್ಪುಗಳು ನಡೆದು ಹೋಗುತ್ತೆ. ನಾನು ಇದಕ್ಕೆ ಉಪ್ಪೇ ಹಾಕಿಲ್ಲ. ಹಾಕ್ತಾ ನೆನೆಸ್ಕೊಂಡೆ, ಅಯ್ಯೋ ಉಪ್ಪು ಹಾಕಿಲ್ಲಲ್ಲ ಅಂತ. ಸೊ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಇಡ್ಲಿ ಮಾಡ್ಕೋಬೋದು. ಇನ್ಸ್ಟೆಂಟ್ ಇಡ್ಲಿ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಈನೋ ಅಥವಾ ಅಡುಗೆ ಸೋಡಾ ಯಾವುದಾದ್ರು 2ರಲ್ಲಿ 1 ಹಾಕೊಳ್ಳೋದ್ರಿಂದ ಇಡ್ಲಿ ಮೃದುವಾಗಿ ಬರುತ್ತೆ. ಈ ಇಡ್ಲಿಗೆ ಇವತ್ತು ಕಾಂಬಿನೇಷನ್ ಆಗಿ ಒಂದು ಡಿಫ್ರೆಂಟ್ ಆಗಿರೋಂಥ ಚಟ್ನಿ ಮಾಡಿದ್ದೆ. ಅದು ಕುಕ್ಕರಲ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಅದನ್ನು ಹೇಗೆ ಅಂತ ನೋಡ್ಕೊಂಬರೋಣ. ಕುಕ್ಕರಲ್ಲಿ 2 ಟೊಮೆಟೊ, 1 ಈರುಳ್ಳಿ, ಹಾಗೆ 1 ಕ್ಯಾರೆಟ್ನ ಸಿಪ್ಪೆ ತೆಗೆದು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಳಿಗಾಲದಲ್ಲಿ ಈ ರೀತಿ ಕೆಂಪು ಕ್ಯಾರೆಟ್ ಸಿಗುತ್ತಲ್ಲ, ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ. ನಂತರ 1 ಮುಷ್ಟಿ ಕಡಲೆ ಬೀಜ, 2 ಹಸಿರು ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, 3 ಎಸಳಷ್ಟು ಬೆಳ್ಳುಳ್ಳಿ, ರುಚಿಗೆ ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರಲ್ಲಿರುವಂಥ ಪ್ರೆಷರ್ ಹೋದ್ಮೇಲೆ ಲಿಡ್ ಓಪನ್ ಮಾಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೀರು ಒಟ್ಟಿಗೆ ಸೇರಿಸಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಮತ್ತೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಇದರಲ್ಲಿರುವಂಥ ನೀರೇ ಸಾಕಾಗುತ್ತೆ. ನುಣ್ಣಗೆ ರುಬ್ಕೊಂಡ ನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಅದೇ ಕುಕ್ಕರ್ ಬಿಸಿಗಿಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇದಿಷ್ಟನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಬೇಳೆ ಕೆಂಪಗಾದ ನಂತರ 1-2 ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಚಟ್ನಿ ಹಾಕಿ 1 ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಫಸ್ಟ್ ಚೆಕ್ ಮಾಡ್ಕೋಬೇಕು. ನಿಮ್ಗೇನಾದ್ರು ಇದೇ ಕನ್ಸಿಸ್ಟೆನ್ಸಿ ಸಾಕು, ಈ ರೀತಿ ಗಟ್ಟಿಯಾಗಿರಬೇಕು ಅಂದರೆ ಇವಾಗಲೇ ನೀವು ಸ್ಟವ್ ಆಫ್ ಮಾಡ್ಕೋಬೋದು. ಇನ್ನು ಸ್ವಲ್ಪ ತೆಳ್ಳಗಿರಬೇಕು, ಅನ್ನಕ್ಕೆ ಅಥವಾ ದೋಸೆ ಇಡ್ಲಿಗೆಲ್ಲ ಸ್ವಲ್ಪ ನೀರು ಥರ ಇರಬೇಕು ಅಂತನವ್ರು ಮಾತ್ರ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ 1 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಇದರಲ್ಲಿ ಕ್ಯಾರೆಟ್ ಹಾಕಿರೋದ್ರಿಂದ ಲೈಟಾಗಿ ಒಂದು ಸ್ವೀಟ್ನೆಸ್ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ಚಟ್ನಿ ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು. ಈ ಇನ್ಸ್ಟೆಂಟ್ ಇಡ್ಲಿಗೆ ಇವತ್ತು ನಾವು ಮಾಡಿದ್ದು ಈ ಕುಕ್ಕರ್ ಚಟ್ನಿ. ಇದರ ಸಪ್ರೇಟ್ ರೆಸಿಪಿ ಕೂಡ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ನಾವು ಎಷ್ಟೇ ಒಳ್ಳೊಳ್ಳೆ ರೆಸಿಪಿ ಹಾಕಲಿ ಕೆಲವು ಕಡೆ ಲೈಕ್ಸು ಬರಲ್ಲ, ವ್ಯೂಸು ಬರಲ್ಲ.
ಅವಾಗೆಲ್ಲ ಸುಮಾರು ಬೇಜಾರಾಗುತ್ತೆ. ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಲ್ಲ, ಒಳ್ಳೊಳ್ಳೆ ರೆಸಿಪೀಸ್ನ ಶೇರ್ ಮಾಡ್ತೀವಿ, ಜನ ನೋಡೋದೇ ಇಲ್ಲ, ಸಪೋರ್ಟೇ ಮಾಡಲ್ಲ ಅನಿಸುತ್ತೆ. ಎನಿವೇಸ್, ಎಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾರೋ ಅದರಲ್ಲೇ ನಾವು ಖುಷಿಯಾಗಿರಬೇಕು. ಇಲ್ಲೆಲ್ಲ ಎಷ್ಟು ಸತಿ ಓಡಾಡಿದ್ದೀವಲ್ಲ, ಮೆಜೆಸ್ಟಿಕ್ ಅಲ್ವಾ ಅಲ್ವಪ್ಪ ಇಲ್ಲಿ? ಕ್ರಿಸ್ಮಸ್ ಪ್ರಯುಕ್ತ ಫಿನಿಕ್ಸ್ ಮಾಲಲ್ಲಿ ದೊಡ್ಡದೊಂದು ಕ್ರಿಸ್ಮಸ್ ಟ್ರೀ ಇದೆ. ಏಷ್ಯಾದಲ್ಲೇ ತುಂಬ ದೊಡ್ಡ ಕ್ರಿಸ್ಮಸ್ ಟ್ರೀ ಅಂತ ಹೇಳ್ತಾರೆ. ನೋಡೋಣ ಅಂತಲೇ ನಾವು ಬಂದಿದ್ದು. ನಾವು ಮನೆ ಬಿಟ್ಟಾಗ 5:30, ಆದರೆ ರೀಚ್ ಆಗೋಷ್ಟರಲ್ಲಿ 7 ಗಂಟೆನೇ ಆಗೋಯ್ತು ಈ ಟ್ರಾಫಿಕ್ಕಿಂದಾಗಿ. ಸೊ ಫೈನಲಿ ರೀಚ್ ಆದ್ವಿ, ಆದರೆ ಕ್ರಿಸ್ಮಸ್ ಟ್ರೀ ನೋಡೋವಂಥ ಭಾಗ್ಯ ಕೊನೆಗೂ ಸಿಗಲಿಲ್ಲ. ಅದೇನಾಯಿತು ಅಂತ ಹೇಳ್ತೀನಿ, ಬನ್ನಿ ಫಿನಿಕ್ಸ್ ಮಾಲ್ ಒಳಗಡೆ ಹೋಗೋಣ. ಮಾಲ್ ಒಳಗಡೆ ಹೋಗ್ಬೇಕಾದ್ರೆ ಕಾಣ್ಸೋವಂಥ ಈ ಟ್ರೀನ ನೋಡೋಕ್ಕೆ ಅಂತಲೇ ನಾವು ಬಂದಿದ್ದು. ಯೂಶ್ವಲಿ ನಾವು ಏರ್ಪೋರ್ಟ್ಗೆ ಹೋಗ್ಬೇಕಾರೆಲ್ಲ ಪ್ರತಿ ಸತಿ ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿಗೆ ಯಾವಾಗಲಾದ್ರು ಬರಬೇಕು ಅಂತ ನಾವು ಆಸೆ ತುಂಬ ದಿನದಿಂದ ಇತ್ತು. ಫೈನಲಿ ಇವತ್ತು ಬರಲೇಬೇಕು ಅಂತ ಪ್ರಿಯಾ ಹಠ ಮಾಡಿ ಇವತ್ತು ಹೋಗೇ ಬರೋಣ ಅಂತ ಹೇಳಿ ಏನೋ ಕರ್ಕೊಂಬಂದ್ಲು. ಸೊ ಒಳಗಡೆ ಏನೋ ಬಂದ್ವಿ, ಬರಬೇಕಾದ್ರೆ ಹೊರಗಡೆ ನಾವು ಆ ಟ್ರೀ ನೋಡ್ತಿದ್ದಂಗೆ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ಒಳಗಡೆ ಬಂದ್ವಿ. ಆದರೆ ಒಳಗಡೆ ಬರೋಕ್ಕೂ ತುಂಬ ಟೈಮ್ ಆಯಿತು, ಯಾಕೆಂದರೆ ಪಾರ್ಕಿಂಗ್ ಏರಿಯಾ ಸಿಕ್ಕಾಪಟ್ಟೆ ಜನ ಇವತ್ತು. ಎಲ್ಲ ಕಡೆಗೂ ಪಾರ್ಕಿಂಗ್ ಸ್ಲಾಟ್ ಫುಲ್ ಆಗಿತ್ತು. ಕಾರ್ ನಿಲ್ಸೋಕ್ಕೂ ಜಾಗ ಇರಲಿಲ್ಲ. ಯಾರೋ ಒಬ್ರು ತೆಗಿಬೇಕು, ಮತ್ತೊಬ್ರು ನಿಲ್ಲಿಸ್ಬೇಕು, ಆ ರೀತಿ ಇತ್ತು. ಅಲ್ಲಿ ಸುಮಾರು ಟೈಮ್ ವೇಸ್ಟ್ ಆಯಿತು. ಅಂತೂ ಒಳಗಡೆ ಬಂದ್ವಿ. ಬಂದ ಮೇಲೂ ಕೂಡ ಎಲ್ಲ ಕಡೆ ಜನ. ಸೊ ಕ್ರಿಸ್ಮಸ್ಗೆ ಏನೇನು ಕೆಲವೇ ದಿನ ಬಾಕಿ ಇತ್ತು. ನಾವು ಕ್ರಿಸ್ಮಸ್ ಮುಂಚೆನೇ ಮಾಲ್ಗೆ ಹೋಗಿದ್ವಿ. ಸೊ ಎಲ್ಲ ಕಡೆ ಸುತ್ತಾಡಿ, ಮತ್ತು ಹರ್ಷಿತ್ಗೆ ಒಂದು ಪಿಜ್ಜಾ ತಿನ್ನಿಸ್ಬೇಕು ಅಂತಲೂ ಆಸೆ ಇತ್ತು. ನಾನು ಮತ್ತು ಪ್ರಿಯಾ ಇದನ್ನು ಮುಂಬೈಯಲ್ಲಿ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಸೊ ಇಲ್ಲೂ ಸಿಗ್ತಾ ಇದೆ, ಹರ್ಷಿತ್ಗೆ ಇದನ್ನು ಟೇಸ್ಟ್ ಮಾಡಿಸೋಣ ಅಂತ ಬಂದ್ವಿ. ಅಲ್ಲೂ ಕೂಡ ಕ್ಯೂ ನಿಂತ್ಕೊಂಡು ಕಾಯೋ ಹಾಗಾಯಿತು. ಸೊ ಅಲ್ಲೂ ಕೂಡ ಎಲ್ಲ ಟೇಬಲ್ಸ್ ಬುಕ್ ಆಗಿತ್ತು. ಅಲ್ಲಿ ಒಬ್ಬರು ಎದ್ದೇಳಬೇಕು ಮತ್ತು ಇನ್ನೊಬ್ರು ಹೋಗಿ ಕೂತ್ಕೋಬೇಕು, ಆ ಥರ ಇತ್ತು. ಇದನ್ನು ನೋಡ್ತಾ ಇರಬೇಕಾದ್ರೆ ನಾವು ಮದುವೆ ಮನೆಗಳಿಗೆಲ್ಲ ಹೋದಾಗ ಊಟಕ್ಕೆ ಕೂತ್ಕೊಂಡಿರ್ತಾರೆ, ಅವ್ರು ಇನ್ನೂ ಊಟನೇ ಮುಗಿಸಿರಲ್ಲ, ಆಗಲೇ ಇನ್ನೊಂದು ಲೈನ್ ಹಿಂದೆ ಕಾಯ್ತಾ ಇರುತ್ತೆ. ಅವ್ರು ಎದ್ದು ಕೂಡಲೇ ಆ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೋಸ್ಕರ. ಆ ಥರ ಅನಿಸ್ಬಿಡ್ತು ನನಗಿಲ್ಲಿ. ಸೊ ಪಿಜ್ಜಾಗೆ ಹೋಗಿ ಕೂತ್ಕೊಂಡಿರೋರು ಬೇಗ ಅಂತೂ ಎದ್ದು ಬರಲ್ಲ. ಎಲ್ಲ ಮಾತಾಡಿಕೊಂಡು ಚಿಟ್ ಮಾಡಿಕೊಂಡು ತಿನ್ಕೊಂಡು ಎದ್ದು ಬರೋದೇ ಸುಮಾರು ಒಂದು ಅರ್ಧ ಗಂಟೆ ಕಾಯ್ದ ಮೇಲೆ ನನಗೂ ಒಂದು ಟೇಬಲ್ ಸಿಕ್ತು. ಪಿಜ್ಜಾ ಎಕ್ಸ್ಪ್ರೆಸ್ಸಲ್ಲಿ ಒಳ್ಳೊಳ್ಳೆ ಪಿಜ್ಜಾ ಸಿಗುತ್ತೆ. ನಾವು ಮುಂಬೈಯಲ್ಲಿ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಆ ಥರದ್ದೊಂದು ಪಿಜ್ಜಾ ತಿಂದಿದ್ದು. ತುಂಬ ಚೆನ್ನಾಗಿತ್ತು. ಇದ್ರ ಜೊತೆಗೆ 2 ರೀತಿ ಆಯಿಲ್ ಕೊಡ್ತಾರೆ. ಅದು ಚಿಲ್ಲಿ ಆಯಿಲ್ ಮತ್ತು ಗಾರ್ಲಿಕ್ ಆಯಿಲ್. ಅದೆರಡೂ ಕೂಡ ಆಲಿವ್ ಆಯಿಲ್. ಅದ್ರ ಒಳಗಡೆಗೆ ಗಾರ್ಲಿಕ್ ಮತ್ತು ಚಿಲ್ಲಿ ಹಾಕಿರ್ತಾರೆ. ಅದರದ್ದೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆ ಆಯಿಲ್ನ ಹಾಕ್ಕೊಂಡು ತಿನ್ನೋದ್ರಿಂದನೇ ಆ ಪಿಜ್ಜಾ ಅದು ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಆ ಪಿಜ್ಜಾ ನಾನು ಹರ್ಷಿತ್ಗೆ ತಿನ್ನಿಸ್ಬೇಕು ಅಂತಲೇ ಇಲ್ಲಿ ಕರ್ಕೊಂಡು ಬಂದಿದ್ದು. ಅಂದರೆ ಇಲ್ಲಿಗೆ ಬಂದಾಗ ಇದನ್ನು ತಿನ್ನಿಸ್ಬೇಕು ಅಂತನೋ ಒಂದು ಆಸೆ ಆಯಿತು. ಮುಂಬೈಗೆ ನಾನು ಪ್ರಿಯಾ ಒಂದ್ಸತಿ ವೀಸಾಗೆ ಅಂತ ಹೋಗಿದ್ದಾಗ ಅಲ್ಲಿ ನಾವು ತಿಂದಿದ್ವಿ. ಅಲ್ಲಿಂದ ಒಂದು ಹರ್ಷಿತ್ಗೆ ಅಂತಲೇ ಪಾರ್ಸಲ್ ಕೂಡ ತೊಗೊಂಬಂದಿದ್ದೆ. ಗೊತ್ತಲ್ಲ, ಪಿಜ್ಜಾ ಅಲ್ಲಿ ತಿನ್ನೋದೇ ಒಂದು ಟೇಸ್ಟ್ ಬೇರೆ, ಆದರೆ ಮನೆಗೆ ತೊಗೊಂಬಂದು ತಿನ್ನೋ ಅಷ್ಟರಲ್ಲಿ ಅದರೊಂಥರ ಸಾಗಿ ಆಗಿರುತ್ತೆ. ಸೊ ಅದರ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ. ಅಲ್ಲೇ ಕುತ್ಕೊಂಡು ತಿಂದಾಗಲೇ ಅದ್ರ ರುಚಿ ಚೆನ್ನಾಗಿರುತ್ತೆ ಅಂತಕ್ಕೋಸ್ಕರ ಕಾಯ್ದು ಹರ್ಷಿತ್ಗೆ ತಿನ್ನಿಸ್ಕೊಂಡು ಕರ್ಕೊಂಬಂದ್ವಿ. ಆನಂತರ ಹೋಗಿದ್ದು ಬುಕ್ ಶಾಪ್ಗೆ. ಬುಕ್ಸ್ ಎಲ್ಲೇ ಕಾಣಿಸ್ಲಿ ಹರ್ಷಿತ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತು ಮನೆಯಿಂದ ಹೊರಡಬೇಕಾದ್ರೂ ತುಂಬ ಬಲವಂತ ಮಾಡಿ ಕರ್ಕೊಂಬಂದಿದ್ದು ಹರ್ಷಿತ್ನ. ಅವನೊಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾನೆ. ಎಲ್ಲೂ ಅವ್ನು ಬರೋಕ್ಕೆ ರೆಡಿ ಇರಲಿಲ್ಲ. ತುಂಬ ಬಲವಂತ ಮಾಡಿ ಇವತ್ತು ಹೋಗಿ ಬರೋಣ ಫಿನಿಕ್ಸ್ ಮಾಲಲ್ಲಿ ಕ್ರಿಸ್ಮಸ್ ಟ್ರೀ ನೋಡಲೇಬೇಕು ಅಂತನೋ ಆಸೆಯಿಂದ ಪ್ರಿಯಾ ಬಲವಂತವಾಗಿ ಅವನ್ನ ಕರ್ಕೊಂಬಂದ್ಲು. ಅನ್ಫಾರ್ಚುನೇಟ್ಲಿ ನಾವು ಆ ಟ್ರೀ ನೋಡೋಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಅಷ್ಟು ಪರ್ಫೆಕ್ಟ್ ಆಗಿದೆ. ಅಷ್ಟು ಗಿಫ್ಟ್ ಆಗಿದೆ. ಇಟ್ ಸೇಸ್ ಐ ರೀಡ್ ಫಾಸ್ಟ್ ಮೈ ಬೆಡ್ ಟೈಮ್. ಅಂದರೆ ಬೆಡ್ ಟೈಮ್ ಆದ್ರೂ ಓದ್ತಾನೆ ಇರ್ತೀನಿ. ಅವನೇ ಅದು. ಆ್ಯಂಡ್ ಹಿ ಲವ್ಸ್ ಕ್ಯಾಟ್. ಸೊ ಇಟ್ಸ್ ಯುರೋಪಲ್ಲಿ ಇದ್ದಾಗ ಫ್ರೀ ಟೈಮಲ್ಲಿ ಪ್ರಿಯಾ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಒಂದು ಊನೋ ಕಾರ್ಡ್ಸ್ ಅಂತ ಆಡ್ತಾಯಿದ್ರು. ಆ ಕಾರ್ಡ್ಸ್ನ ತೊಗೊಂಬಂದ್ಲು ಪ್ರಿಯಾ. ಸೊ ಅದು ತೊಗೊಂಬಂದ್ಮೇಲಂತೂ ಪ್ರತಿದಿನ ನಾವು 3 ಜನ 1-2 ಗೇಮ್ ಆಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹೀಗೆ ಮಾಲಲ್ಲಿ ಪಾಸ್ ಆಗ್ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಅವರಿಗೆ ಪ್ರಿಯಾ ಅಂದರೆ ತುಂಬ ಇಷ್ಟ ಅಂತೆ. ಅವರು ಅದನ್ನೇ ಹೇಳ್ತಾಯಿದ್ರು, ನನ್ನ ಮಗಳನ್ನ ಪ್ರಿಯನ್ ಥರನೇ ಬೆಳೆಸ್ಬೇಕು ಅಂತ ಆಸೆ ಅಂತೆಲ್ಲ ಹೇಳ್ತಾಯಿದ್ರು. ಆನಂತರ ಕೆಲವು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಪ್ರಿಯಾ ನೋಡೋಕ್ಕೆ ಹೋದ್ಲು. ಯಾವುದೂ ಇಷ್ಟ ಆಗಲಿಲ್ಲ. ಹೊರಟಾಗ್ಲೇ ಆಗಲೇ 5:30. ಸುಮ್ಮನೆ
ಒಂದು 2 ಅವರ್ ಬಂದು ಹೋಗೋಣ ಅಂತ ಬಂದಿದ್ದು. ಅಂದರೆ 9 ಗಂಟೆ ಆಗಿದೆ. ಕ್ಲೋಸಿಂಗ್ ಟೈಮ್ ಸುಮಾರು 10:30 ಅಂತ ಹೇಳ್ತಾ ಇದ್ರು. ಸೊ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೇನು ಹೋಗಲಿಲ್ಲ. ಮೇಯ್ನಾಗಿ ಬಂದಿದ್ದಿದೆ ನಾವು ಕ್ರಿಸ್ಮಸ್ ಟ್ರೀ ನೋಡಬೇಕು ಅಂತ. ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಮಾಲ್ ಒಳಗಡೆ ಎಂಟರ್ ಆದಮೇಲೆ ಎಲ್ಲಿ ಹೋಗಬೇಕು, ಯಾವ ಕಡೆ ಏನು, ಎಂಟ್ರೆನ್ಸ್ ಯಾವುದು, ಎಕ್ಸಿಟ್ ಯಾವುದು ಗೊತ್ತಾಗೋದೇ ಇಲ್ಲ. ಫೈನಲಿ ನಾವು ಗೇಟ್ ಹತ್ರ ಬಂದ್ವಿ. ಬಂದ ತಕ್ಷಣ ನೋಡಿದ್ರೆ ಎಲ್ಲೋ ಇತ್ತು ಆ ಕ್ರಿಸ್ಮಸ್ ಟ್ರೀ, ಕಾಣಿಸ್ತಾನೆ ಇಲ್ಲ. ಎತ್ತಿಟ್ಬಿಟ್ರಾ ಅಥವಾ ಅದು ಫೋಲ್ಡ್ ಮಾಡಿಟ್ಬಿಟ್ರಾ? ನಿಜಕ್ಕೂ ನಮ್ಗೆ ಏನೇನೋ ತಲೆಯಲ್ಲಿ ಬಂತು. ಇಲ್ಲೇ ಇತ್ತಲ್ಲ, ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ವಿ. ಮೇ ಬಿ ಇದು ಬ್ಯಾಕ್ ಗೇಟಾ ಅಂತ ಅಂದ್ಕೊಂಡು ಮತ್ತೆ ಫ್ರಂಟ್ ಗೇಟಲ್ಲಿ ಇರಬೇಕು, ಅಲ್ಲಿಗೆ ಹೋಗೋಣ ಅಂತ ಮತ್ತೆ ಹುಡ್ಕೊಂಡು ಹೊರಟ್ವಿ. ಅನ್ಫಾರ್ಚುನೇಟ್ಲಿ ದಾರಿ ತಪ್ಪಿ ನಾವು ಮುಂದೆ ಹೋಗೋ ಬದಲು ಹಿಂದೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಕ್ರಿಸ್ಮಸ್ ಟ್ರೀ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಹುಡುಕ್ತಾ ಇದ್ದೀವಿ. ನೋಡಿದ್ರೆ ಅದಿರೋದು ಫ್ರಂಟಲ್ಲಿ. ನಾವು ಬಂದಿರೋದು ಇವಾಗ ಬ್ಯಾಕ್ ಗೇಟಲ್ಲಿ ಇದ್ದೀವಿ. ಮತ್ತೆ ಈಗ ಫ್ರಂಟ್ ಗೇಟ್ಗೆ ಹೋಗ್ತಾ ಇದ್ದೀವಿ. ಫ್ರಂಟ್ ಗೇಟ್ಗೆ ಹೋಗೋಣ, ಕ್ರಿಸ್ಮಸ್ ಟ್ರೀ ನೋಡೋಣ ಅಂತ ಅಂದ್ಕೊಂಡು ಫೈನಲಿ ನಾವು ಬಂದಿದ್ದು ಪಾರ್ಕಿಂಗ್ ಏರಿಯಾಗೆ. ಡಿಸಪಾಯಿಂಟ್, ಯಾಕೆಂದರೆ ಲೋ ಇದೆ. ಹುಡ್ಕೊಂಡು ಹೋಗೋ ಅಷ್ಟರಲ್ಲಿ ಆಗಲೇ ಎಲ್ಲ ಕ್ಲೋಸ್ ಆಗೋಯ್ತು. ಕ್ಲೋಸ್ ಆಗೋ ಟೈಮ್ ಆಯಿತು. ಇನ್ನೊಂದ್ಸತಿ ಬರೋಣ, ಇನ್ನೂ ಟೈಮ್ ಇದೆ ಕ್ರಿಸ್ಮಸ್ಗೆ. ಓಕೆ ಖುಷಿನಾ? ಇವತ್ತು ಸ್ವಲ್ಪ ಹೊತ್ತು ಬಂದಿದ್ದೆ. ನಾವು ಬಂದಿದ್ದೆ ಸಂಜೆ ಅಲ್ಲ, ಅಷ್ಟೇ. ನಾವು ಬಂದಾಗ ಇಲ್ಲಿ ಕಾರ್ ನಿಲ್ಸೋಕ್ಕೂ ಜಾಗ ಇರಲಿಲ್ಲ. ಈಗ ನೋಡಿ ಪಾರ್ಕಿಂಗ್ ಏರಿಯಾ ಪೂರ್ತಿಯಾಗಿ ಖಾಲಿಯಾಗಿದೆ. ಹಾಗೂ ಕಾರ್ ತೆಗಿಬೇಕಾದ್ರೆ ಸ್ವಲ್ಪ ಸ್ಕ್ರ್ಯಾಚ್ ಕೂಡ ಆಯಿತು. ಹರ್ಷಿತ್ಗೆ ಪೇಷನ್ಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಅವನು ಓದ್ಕೊಳ್ಳೋ ಟೈಮಲ್ಲಿ ನಾವು ಹೊರಗಡೆ ಕರ್ಕೊಂಬಂದಿದ್ದೆ, ಅವ್ನಿಗೆ ಬೇಜಾರಿತ್ತು. ಜೊತೆಗೆ ಅಲ್ಲಿ ನಾವು ಅಂದ್ಕೊಂಡ್ಬಂದಿದ್ದು ಏನಾಯ್ತು ಅಂದ್ಕೊಂಡು ಬಂದಿದ್ವಿ, ಅದನ್ನು ನೋಡೋಕ್ಕೂ ಆಗಲಿಲ್ಲ. ಸೊ ಟೈಮ್ ಕೂಡ ಆಗಿದ್ದರಿಂದ ಅಲ್ಲಿಂದ ಹೊರಟ್ಬಿಟ್ವಿ. ಸ್ಕ್ರ್ಯಾಚ್ ಆಯಿತು. ಅಷ್ಟು ಚಳಿ ಅನಿಸ್ತಿದ್ಯಾ ನಿಂಗೆ? ಜಾಕೆಟ್ ಹಾಕೊಂಡ್ಬಿಟ್ಟೆ. ಆನ್ಲೈನ್ ಮಾರ್ಕೆಟ್ ಅನ್ನೋದು ಅದೆಷ್ಟು ಅಡ್ವಾಂಟೇಜ್ ಆಗಿದೆ ಅಂತಂದರೆ, ಮುಂಚೆ ಎಲ್ಲ ಯಾವುದಾದ್ರು ಒಂದು ವಸ್ತು ಬೇಕು ಅಂದರೆ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ವಿ. ಕೆಲವೊಮ್ಮೆ ಸಿಗ್ತಿತ್ತು, ಕೆಲವೊಮ್ಮೆ ಸಿಗ್ತಿರ್ಲಿಲ್ಲ. ಸುಮಾರು ಔಟ್ ಆಫ್ ಕಂಟ್ರಿಯಿಂದ ಬಂದಿರುವಂಥ ತರಕಾರಿಗಳು, ಹಣ್ಣು, ಇದೆಲ್ಲ ನಮಗೆಲ್ಲ ಮನೆ ಬಾಗಿಲಿಗೆ ಇವಾಗ ಸಿಗ್ತಾ ಇದೆ ಅಂದರೆ ಅದು ಆನ್ಲೈನ್ ಮಾರ್ಕೆಟಿಂದ ಮಾತ್ರನೇ. ಝೆಪ್ಟೋ, ಬ್ಲಿಂಕಿಟ್ ಮತ್ತು ಬಿಗ್ ಬಾಸ್ಕೆಟ್ ಇದೆಲ್ಲ ಬಂದಿರೋದ್ರಿಂದ ಎಷ್ಟೊಂದೆಲ್ಲ ಹೊಸ ಹೊಸ ತರಕಾರಿಗಳು, ಹೊಸ ಹೊಸ ಹಣ್ಣನ್ನು ನಾವು ಟೇಸ್ಟ್ ಮಾಡ್ಲಿಕ್ಕೆ ಸಿಗ್ತಾ ಇದೆ. ಇದು ಬೇಸಿಲ್ ನಮ್ಮ ಇಂಡಿಯಾದ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಇದು ಸಿಗುತ್ತೆ. ಆದರೆ ಎಲ್ಲ ಕಡೆ ಸಿಗಲ್ಲ. ಇವತ್ತು ಆನ್ಲೈನ್ ಮಾರ್ಕೆಟಲ್ಲಿ ಸಿಕ್ತು, ಹಾಗಾಗಿ ತರಿಸಿದ್ದೀನಿ. ಇವತ್ತು ಪೆಸ್ತೋ ಸಾಸ್ ಮತ್ತು ಪೆಸ್ತೋ ಪಾಸ್ತಾ ಮಾಡೋಣ ಅಂತ ತುಂಬ ಆಸೆ. ನನಗೆ ಪೆಸ್ತೋ ಸಾಸ್ ತುಂಬ ಇಷ್ಟ ಆಗುತ್ತೆ. ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ಇದೊಂದು ರೆಸಿಪಿ ಮಾಡಬೇಕು ಅಂತ. ಆ ರೆಸಿಪಿ ಇವತ್ತು ನೋಡ್ಕೊಂಬರೋಣ. ಮೊದಲನೇದಾಗಿ ಬೇಸಿಲ್ ಲೀಫ್ನ ಚೆನ್ನಾಗಿ ತೊಳೆದು ಒಂದ್ಸತಿ ಬ್ಲಾಂಚ್ ಮಾಡ್ಕೊಂಡಿದ್ದೀನಿ. ನಾವು ಹೇಗೆ ಪಾಲಕ್ ಪನ್ನೀರ್ ಮಾಡ್ಬೇಕಾದ್ರೆ ಪಾಲಕ್ ಸೊಪ್ಪನ್ನು ಬ್ಲಾಂಚ್ ಮಾಡ್ತೀವಿ, ಆ ರೀತಿ ಒಂದೇ ಒಂದು ನಿಮಿಷ ಕುದಿಯೋ ನೀರಲ್ಲಿ ಹಾಕಿ ತೆಗೆದಿಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನೀವು ಸಾಸ್ ಮಾಡಿದ್ಮೇಲೆ ಇದ್ರ ಕಲರ್ ಚೇಂಜ್ ಆಗೋಲ್ಲ. ಕೆಲವೊಮ್ಮೆ ಬೇಸಿಲ್ನ ಬೇಯಿಸಿ ಇಟ್ಮೇಲೆ ಅದು ಆಕ್ಸಿಡೈಸ್ ಆಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಕಪ್ಪಗಾಗುತ್ತೆ. ಹಾಗಾಗಬಾರ್ದು ಅಂದರೆ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ನಂತರ ನೀವು ರುಬ್ಕೊಳ್ಳೋದ್ರಿಂದ ಇದ್ರ ಕಲರ್ ಹೀಗೆ ಇರುತ್ತೆ. ಪೆಸ್ತೋ ಸಾಸ್ ಮಾಡೋದಕ್ಕೆ ಒಂದು ಬ್ಲೆಂಡರಲ್ಲಿ 50 ml ಅಷ್ಟು ಆಲಿವ್ ಆಯಿಲ್. ಇದಕ್ಕೆ ಮುಖ್ಯವಾಗಿ ಹಾಕಬೇಕಾಗಿರೋದು ಪೈನ್ ನಟ್ಸ್. ನಂಗೆ ಅದು ಸಿಕ್ಕಲಿಲ್ಲ, ಅದ್ರ ಬದಲಾಗಿ ವಾಲ್ನಟ್ ಮತ್ತು ಬಾದಾಮ್ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು 3-4 ಎಸಳಷ್ಟು ಬೆಳ್ಳುಳ್ಳಿ ಹಾಕಿ ಮೊದಲು ಇದನ್ನು ಕ್ರಷ್ ಮಾಡ್ಕೊಳ್ಳೋಣ. ಆಲಿವ್ ಆಯಿಲ್ ಜೊತೆಗೆ ಆ ನಟ್ಸ್ ಎಲ್ಲ ಸ್ವಲ್ಪ ಕ್ರಷ್ ಆದ ನಂತರ ಬೇಯಿಸಿಟ್ಕೊಂಡಿರೋಂಥ ಬೇಸಿಲ್ ಹಾಕೋಣ. ಸಣ್ಣದೊಂದು ಕಪ್ಪಷ್ಟು ಬೇಸಿಲ್, ಒಂದು ಕಟ್ಟಷ್ಟು ನಾನು ತೊಗೊಂಡಿದ್ದೆ. ಸುಮಾರೊಂದು 100 ಗ್ರಾಮಷ್ಟು ಬೇಸಿಲ್ ಲೀಫ್, ಹಾಗೆ ಒಂದು 50 ಗ್ರಾಮಷ್ಟು ಪಾರ್ಮೆಸಾನ್ ಚೀಸ್, ಜೊತೆಗೆ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಇದನ್ನು ನುಣ್ಣಗಾಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ಬೇರೆ ಏನೂ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು ಒಂದು ಸಾಸ್ ಇದ್ದರೆ ಎಷ್ಟೊಂದು ವೆರೈಟಿ ಡಿಶಸ್ ನೀವು ಮಾಡ್ಕೋಬೋದು. ಇದರಿಂದ ಬರೀ ಪಾಸ್ತಾ ಅಷ್ಟೇ ಅಲ್ಲದೆ ಪಿಜ್ಜಾ ಮಾಡ್ಕೋಬೋದು. ಪೆಸ್ತೋ ಪಿಜ್ಜಾ, ಪೆಸ್ತೋ ಚಿಕನ್ ಅಂತೆಲ್ಲ ಮಾಡ್ತಾರೆ. ನಾನು ಬೇರೆ ಯಾವುದೂ ಟ್ರೈ ಮಾಡಿಲ್ಲ. ನನಗೆ ಎಸ್ಪೆಷಲಿ ಪೆಸ್ತೋ ಪಾಸ್ತಾ ತುಂಬ ಇಷ್ಟ. ಪಾಸ್ತಾದಲ್ಲೂ ಕೂಡ ಸುಮಾರು ವೆರೈಟೀಸ್ ಸಿಗುತ್ತೆ. ಸೊ ಪೆನ್ನೆ ಪಾಸ್ತಾ ಸಿಗುತ್ತೆ, ಹಾಗೆ ಮ್ಯಾಕ್ರೋನ್ ಸಿಗುತ್ತೆ, ಜೊತೆಗೆ ಸ್ಪೆಗೆಟಿ ಪಾಸ್ತಾ ಕೂಡ ಸಿಗುತ್ತೆ. ಇದೆಲ್ಲ ಉಪಯೋಗಿಸ್ಕೊಂಡು ನೀವು ವೆರೈಟಿ ಪಾಸ್ತಾ ಮಾಡ್ಕೋಬೋದು. ನಾನಿವತ್ತು ಪೆನ್ನೆ ಪಾಸ್ತಾ ಮಾಡ್ತಾಯಿದ್ದೀನಿ. ಮೊದಲು ಪಾಸ್ತಾ ಬೇಯಿಸ್ಕೊಳ್ಳೋದಕ್ಕೆ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಪಾಸ್ತಾ ಹಾಕಿದ್ದೀನಿ. ಇದು ಮಿನಿ ಪೆನ್ನೆ ಪಾಸ್ತಾ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದೊಂದು ಬೈಟಲ್ಲಿ ಒಂದೊಂದು ಪಾಸ್ತಾ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಅಷ್ಟೇನು ಕಾಂಪ್ಲಿಕೇಟೆಡ್ ಅಲ್ಲ. ಈ ರೆಸಿಪೀಸ್ ಎಲ್ಲ ತುಂಬ ಸಿಂಪಲ್ ಆಗಿರುತ್ತೆ. ಆ ಹೆಸರುಗಳು ಕೇಳಿದಾಗ ಅಯ್ಯೋ ನಮಗೆ ಬರಲ್ಲ ಅಂತ ಅನ್ಸ್ಬೋದು, ಆದರೆ ಮಾಡೋ ರೀತಿನಲ್ಲಿ ತುಂಬ ಈಸಿಯಾಗಿ ಮಾಡಿಕೊಡ್ಬೋದು. ಮಕ್ಳಿಗೆ ಎಲ್ಲ ಎಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ. ಪಾಸ್ತಾ ಬೇಯಿಸ್ಕೊಂಡ ನಂತರ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ ಅದು ಕರ್ಗದ ನಂತರ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಈ ಚಿಲ್ಲಿ ಫ್ಲೇಕ್ಸಿಂದ ಮಾತ್ರ ಸ್ವಲ್ಪ ನಮಗೆ ಅದು ಏನೋ ಸ್ಪೈಸಿನೆಸ್ ಇರುತ್ತೆ. ತುಂಬ ಮೈಲ್ಡ್ ಆಗಿರುತ್ತೆ. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾವುದೇ ಖಾರ ಎಲ್ಲ ಇರಲ್ಲ.
ನಂತರ ಬೇಯಿಸಿಟ್ಕೊಂಡಿರುವಂಥ ಪಾಸ್ತಾ ಹಾಗೆ ಸಾಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನಾನೀಗಷ್ಟೇ ಗ್ರೈಂಡ್ ಮಾಡಿದ್ದರಿಂದ ಅದೇ ಬ್ಲೆಂಡರಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಪಾಸ್ತಾ ಬೇಯಿಸಿಟ್ಕೊಂಡಿರುವಂಥ ನೀರನ್ನೇ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆ ಸಾಸ್ ಪಾಸ್ತಾಗೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂದೇ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ 1 ಟೇಬಲ್ ಸ್ಪೂನಷ್ಟು ಕ್ರೀಮ್ ಹಾಕ್ತಾಯಿದ್ದೀನಿ. ಈ ಕ್ರೀಮ್ ಹಾಕೋದ್ರಿಂದನೇ ಒಂದು ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ, ಜೊತೆಗೆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ರೀಸೆಂಟಾಗಿ ನಾನೊಂದು ರೆಸ್ಟೋರೆಂಟಲ್ಲಿ ಪೆಸ್ತೋ ಪಾಸ್ತಾ ಟ್ರೈ ಮಾಡಿದೆ. ಆ ಪಾಸ್ತಾದು ಟೇಸ್ಟ್ ತುಂಬ ಚೆನ್ನಾಗಿತ್ತು, ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಇತ್ತು. ಅದಕ್ಕೋಸ್ಕರ ನಾನಿಲ್ಲಿ ಅದೇ ಥರ ಮಾಡಬೇಕು ಅಂತ ಅನ್ನೋಕ್ಕೋಸ್ಕರ ಸ್ವಲ್ಪ ಕ್ರೀಮ್ ಉಪಯೋಗಿಸ್ಕೊಂಡಿದ್ದೀನಿ. ಮಸ್ಟ್ ಆ್ಯಂಡ್ ಶುಡ್ ಆ್ಯಡ್ ಮಾಡಲೇಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಈ ಕ್ರೀಮ್ ಹಾಕೋದ್ರಿಂದನೇ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡುವಾಗ ಮೇಲಿಂದ ಮೊಸರೆಲ್ಲ ಚೀಸ್ನ ಹಾಕ್ಕೊಡ್ಬೇಕು. ಇದರಲ್ಲಿ 2 ರೀತಿ ನಾನು ಚೀಸ್ ಉಪಯೋಗಿಸ್ಕೊಂಡಿದ್ದೀನಿ. ಒಂದು ಮೊಸರೆಲ್ಲ, ಇನ್ನೊಂದು ಪಾಮಜಾನ್ ಚೀಸ್ನ ನಾವು ಸಾಸ್ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು. ಮೊಸರೆಲ್ಲ ಚೀಸ್ನ ಸರ್ವಿಂಗ್ ಟೈಮಲ್ಲಿ ಉಪಯೋಗಿಸ್ಕೋಬೇಕು. ಅಷ್ಟೇ, ಒಂದು ಒಳ್ಳೆ ರುಚಿಯಾಗಿರೋಂಥ ಅಲ್ಟಿಮೇಟ್ ಟೇಸ್ಟ್ ಕೊಡುವಂಥ ಪೆಸ್ತೋ ಪಾಸ್ತಾ ರೆಡಿಯಾಗಿದೆ. ಸೊ ಇದೊಂದು ಸಾಸ್ ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಇನ್ಸ್ಟೆಂಟಾಗಿ ಎರಡೇ ನಿಮಿಷಕ್ಕೆ ನೀವು ಪಾಸ್ತಾ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ, ಖಂಡಿತ ಟ್ರೈ ಮಾಡಿ. ನೀರು ಬರ್ತಾ ಇದೆ. ಮೊನ್ನೆ ನಾವು ಹೋಟೆಲಲ್ಲಿ ತಿಂದಿದ್ದು ಕ್ರೀಮಿಯಾಗಿ. ನೀವಿಬ್ರು ಹೋದಾಗ ಮಾತ್ರ ಯಾಕೆ ಅಷ್ಟು ಚೆನ್ನಾಗಿರುತ್ತೆ? ನಾನು ಮತ್ತೆ ಕರ್ಕೊಂಡು ಹೋಗ್ತೀನಿ. ಕ್ರೇಜಿ ಅಲ್ವಾ? ಅಷ್ಟೇ. ಅಯ್ಯೋ ತಿನ್ಬಿಟ್ಟು ನೀನು ಹೇಳ್ತೀನಿ. ನಾನು ಹೇಳ್ತೀನಿ. ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ನಿಜ ಚೆನ್ನಾಗಿದ್ಯಾ? ಅಷ್ಟು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ತಿಂದಿದ್ದೇನೆ. ಎಲ್ರಿಗೂ ಇಷ್ಟ ಆಗಲ್ಲ, ಬಟ್ ನಂಗೆ ತುಂಬಾ ಇಷ್ಟ. ನಂಗಂತೂ ಇಷ್ಟ ಆಯ್ತು ನನಗೆ. ಸ್ಮೆಲ್ಗೆ ಹಸು ಜಾಸ್ತಿ ಹೋಗುತ್ತೆ. ಅಂತ ಹಂಗೆ ಅನ್ಸುತ್ತೆ. ನೋ, ನಾನು ಫಸ್ಟ್ ಟೈಮ್ ತಿಂದಾಗೂ ಅಷ್ಟೇ, ನಂಗೆ ಇನ್ನೂ ನೆನಪಿದೆ. ಎಷ್ಟು ಚೆನ್ನಾಗಿತ್ತು, ಐ ಲವ್ ಡೇಟ್. ಆಮೇಲೆ ಪೆಸ್ತೋ ಮಮ್ಮಿಗೂ ಇಷ್ಟ ಅಂತ ಹೇಳಿ ತಗೊಂಡ್ ಬಂದೆ. ಇವಾಗ ಮಮ್ಮಿನೇ ಟ್ರೈ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಇದು ಪ್ರಿಯಾ ತೊಗೊಂಬಂದಿದ್ದು, ಅಲ್ಲಿಂದ ತೊಗೊಂಬಂದಿದ್ದು ಪೆಸ್ತೋ ಸಾಸ್. ನಾನು ಅದನ್ನ ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಟ್ಸ್ ಜಾಸ್ತಿ ಆಯಿತು, ಸ್ವಲ್ಪ ಕ್ರಶ್ ಆಗಿದೆ ಅಷ್ಟೇ. ಬೇಸಿಲ್ ಇನ್ನೂ ಜಾಸ್ತಿ ಹಾಕ್ಬೇಕಾಗಿತ್ತು. ನಟ್ಸ್ ಇದೆ, ಗಾರ್ಲಿಕ್ ಇದೆ, ಬೇಸಿಲ್ ಇದೆ, ಆಲಿವ್ ಆಯಿಲ್ ಇದೆ, ಸಾಲ್ಟ್ ಇದೆ ಅಷ್ಟೇ. ಲೆಮನ್ ಹಾಕ್ಬೇಕಾಗಿತ್ತು. ಹಾಂ, ಐ ಫಾರ್ಗಾಟ್ ಟು ಆ್ಯಡ್. ಕ್ಯಾಶ್ಯೂ ಹಾಕ್ಬೋದು, ವಾಲ್ನಟ್ ಹಾಕ್ಬೋದು. ಇದಕ್ಕೆ ಎಸ್ಪೆಷಲಿ ಪೈನ್ ನಟ್ಸ್ ಅಂತಾನೆ ಸಿಗುತ್ತೆ. ಪೈನ್ ನಟ್ಸ್ ನಮ್ಗಿಲ್ಲಿ ಸಿಗಲ್ಲ. ಅದ್ರ ಬದಲಾಗಿ ಕ್ಯಾಶ್ಯೂ, ಬಾದಾಮ್, ವಾಲ್ನಟ್, ಇದು 3ರಲ್ಲಿ ಯಾವ್ದು ಬೇಕಾದ್ರೆ ಹಾಕ್ಬೋದು. ನಾನು 2 ಥರ ಹಾಕಿದ್ದೀನಿ. ಚೆನ್ನಾಗಿದೆಯಾ? ಇನ್ನೊಂದ್ಸತಿ ನಿಂಗೆ ಹೋಟೆಲಲ್ಲಿ ತಿನ್ನಿಸ್ತೀನಿ, ಅದೇ ಟ್ರೈ ಮಾಡು. ಇದು ಟ್ರೈ ಮಾಡು. ನಾನು ಎಷ್ಟು ಮ್ಯಾಚ್ ಮಾಡಿದ್ದೀನಿ, ನಾನು ಎಷ್ಟು ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಅಂತನದು ಗೊತ್ತಾಗುತ್ತೆ. ಬಟ್ ಅದು ಇನ್ನೂ ಕ್ರೀಮಿ ಇತ್ತು. ಒಂದ್ಸರಿ ಏನು ಮಾಡಿದ್ರು ನಾವು ಹೋಟೆಲ್ ಫ್ಲೇವರ್ಸ್ ಮ್ಯಾಚ್ ಮಾಡೋಕ್ಕಾಗಲ್ಲ, ಇಂಗ್ರೀಡಿಯೆಂಟ್ಸ್ ಬೇರೆ ಇರುತ್ತೆ. ಆಮೇಲೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇರೋ ಶೆಫ್ಸ್ ಇರ್ತಾರಲ್ಲ. ಬಟ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡೋದು. ಚೆನ್ನಾಗಿತ್ತು. ಥ್ಯಾಂಕ್ಸ್. ಸೊ ಡಿಯರ್ಸ್, ವರ್ಷದ ಈ ಕೊನೆಯ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಹೊಸ ವರ್ಷದ ಜೊತೆಗೆ ಹೊಸ ವ್ಲಾಗ್ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಹೋಗ್ಬರ್ಲಾ?